Good morning, my dear students. In previous chapter, already you study that electric charge. Now, what is the electric charge? Electric charge is the basic property of matter, which it attracts its different kind and repels its own kind. That is a charge. What is the meaning of this one? It is the basic property of the material, or is said to be matter, and which its repels its own kind, attracts its different kind. That is said to be charge. Okay. ಅಲ್ಲಿ ಚಾರ್ಜ್ ಇಂದ ಏನು ಬರುತ್ತೆ? ವೆರಿ ಇಂಪಾರ್ಟೆಂಟ್. ಚಾರ್ಜ್ ಇಂದ ಒಂದು ಫೋರ್ಸ್ ಬರುತ್ತೆ. ಫೋರ್ಸ್ ಬರುತ್ತೆ. ಆ ಫೋರ್ಸ್ ನಾವೇನಂತೇವೆ? ಎಲೆಕ್ಟ್ರಿಕ್ ಫೋರ್ಸ್ ಅಂತೀವಿ, ಇಲ್ಲ ಅಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಅಂತಾರೆ. ಚಾರ್ಜ್ ಅಟ್ ರೆಸ್ಟ್ ಇತ್ತಂದ್ರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಕೊಡುತ್ತೆ. Now that force is measured by the Coulomb's law. ಆ ಫೋರ್ಸ್ ಅನ್ನು ನಾವು ಕುಲಾಂಬ್ಸ್ ಲಾದಿಂದ ಮೆಜರ್ ಮಾಡ್ತೀವಿ. ಅದು F is equal to K into Q1 into Q2 divided by R square ಅಂತ ಹೇಳಿಬಿಟ್ಟು. K ಕಾನ್ಸ್ಟೆಂಟ್ SI ಸಿಸ್ಟಮ್, SI ಯೂನಿಟ್ ನೊಳಗೆ 1/4 pi epsilon naught permittivity of the free space ಫೋರ್ಸ್ ನಾವು ಮೆಜರ್ ಮಾಡ್ತೀವಿ. ಚಾರ್ಜ್ ಇರುತ್ತೆ. ಚಾರ್ಜ್ ಇದ್ದ ತಕ್ಷಣ ಅಲ್ಲಿ ಏನ್ ಬರ್ತದ? ಎಲೆಕ್ಟ್ರಿಕ್ ಫೋರ್ಸ್ ಅಥವಾ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಬರುತ್ತೆ. ಇನ್ನು ಚಾರ್ಜ್ ಫೋರ್ಸ್ ಇದ್ದಲ್ಲೇ ಡೆಫಿನೆಟ್ಲಿ ಇನ್ನೊಂದು ಕ್ವಾಂಟಿಟಿ ನಾವು ಸ್ಟಡಿ ಮಾಡಿದೀವಿ. ಅಲ್ಲಿ ಏನಂದ್ರ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡ್ ಮೆಜರ್ ಮಾಡಬೇಕಾದ್ರೆ ದ ಫೋರ್ಸ್ ಆಕ್ಟ್ ಆನ್ ದ ಟೆಸ್ಟ್ ಚಾರ್ಜ್ ಡಿವೈಡೆಡ್ ಬೈ ದಟ್ ಚಾರ್ಜ್ ಮಾಡ್ತೇವೆ. ಅಂದ್ರೆ E is equal to what you say F upon Q. E is equal to F upon Q. ನಾವು ಹೀಗೆ ಮೆಜರ್ ಮಾಡ್ತೇವೆ. ಆಮೇಲೆ ಅದರ ಇಕ್ವೇಶನ್ ಎಲ್ಲ ನಾವು ಬಿಫೋರ್ ಪ್ರಿವಿಯಸ್ ಚಾಪ್ಟರ್ ನೋಡಿದೀವಿ. ಇವಾಗ ಇದು ಎಲೆಕ್ಟ್ರಿಕ್ ಪೊಟೆನ್ಶಿಯಲ್. ಎಲ್ಲಿ ಫೋರ್ಸ್ ಚಾರ್ಜ್ ಇರುತ್ತೋ ಅಲ್ಲಿ ಫೋರ್ಸ್ ಇರುತ್ತೆ, ಎಲ್ಲಿ ಫೋರ್ಸ್ ಇರುತ್ತೋ ಅಲ್ಲಿ ಫೀಲ್ಡ್ ಇರುತ್ತೆ. ಇವೆಲ್ಲ ಎಲ್ಲಿ ಇರುತ್ತೆ? ಆಟೋಮೆಟಿಕಲಿ ಅಲ್ಲೇ ಪೊಟೆನ್ಶಿಯಲ್ ಇರುತ್ತೆ. ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜ್ ಕೊಡ್ತೀವಿ, ಅದಕ್ಕೆ ನಾವೇನಂತ ಹೇಳ್ತೀವಿ? ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇರುತ್ತೆ ಅಂತ. ಅಲ್ಲಿ ನಾವು ಗ್ರಾವಿಟೇಷನ್ ಒಳಗ ಗ್ರಾವಿಟೇಷನ್ ಫೋರ್ಸು, ಗ್ರಾವಿಟೇಷನ್ ಫೀಲ್ಡ್, ಗ್ರಾವಿಟೇಷನ್ ಪೊಟೆನ್ಶಿಯಲ್ ಅಂತ. ಮ್ಯಾಗ್ನೆಟಿಸಮ್ ಒಳಗ ಮ್ಯಾಗ್ನೆಟಿಕ್ ಫೋರ್ಸು, ಮ್ಯಾಗ್ನೆಟಿಕ್ ಫೀಲ್ಡ್, ಆಮೇಲೆ ಮ್ಯಾಗ್ನೆಟಿಕ್ ಪೊಟೆನ್ಶಿಯಲ್ ಅಂತ ತೋರ್ತೇವೆ. ಬಟ್ ಇಲ್ಲೇ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ತೋರ್ತೇವೆ. ಒಂದು ಫೋರ್ಸ್ ಏನ್ ಗುಣ ಅಂದ್ರೆ ಇಲ್ಲೇ ಅದು ರಿಪಲ್ಸಿವ್ ಫೋರ್ಸ್ ಇರ್ಬೋದು, ಅಟ್ರಾಕ್ಟಿವ್ ಫೋರ್ಸ್ ಇರ್ಬೋದು. ಇಲ್ಲಿ ಅದು ನೋಡಿದೀವಿ ನಾವು. ಒಂದು ಚಾರ್ಜ್ ಪಾಸಿಟಿವ್ ಇದ್ದು ಇನ್ನೊಂದು ಚಾರ್ಜ್ ನೆಗೆಟಿವ್ ಇತ್ತು ಅಂದ್ರೆ ಅಲ್ಲಿ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಎರಡು ಪಾಸಿಟಿವ್ ಚಾರ್ಜ್ ಇತ್ತು ಅಂದ್ರೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಎರಡು ನೆಗೆಟಿವ್ ಚಾರ್ಜ್ ಇದ್ರೂ ಕೂಡ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಇಲ್ಲಿ ನೇಚರ್ ಅಟ್ರಾಕ್ಟಿವ್ ಇರ್ಬೋದು, ರಿಪಲ್ಸಿವ್. ಗ್ರಾವಿಟೇಷನ್ ಅಲ್ಲಿ ಹಂಗಲ್ಲ. ಗ್ರಾವಿಟೇಷನ್ ಅಲ್ಲಿ ಯಾವಾಗ್ಲೂ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ. ಈಗ ನಾವೇನ್ ಮಾಡೋಣ? ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಬರೋಣ. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಗೆ ಬರೋದಕ್ಕಿಂತ ಮೊದಲು ನಾವು ಒಂದು ಪಾಯಿಂಟ್ ನೆನಪಿಟ್ಕೋಬೇಕು. ಒಂದು ಬಾಡಿ ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸ್ಗೆ ಅಥವಾ ಒಂದು ಪಾಯಿಂಟ್ ನಿಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಆದ್ರೆ ಬೈ ದ ಅಪ್ಲಿಕೇಶನ್ ಆಫ್ ದಿ ಫೋರ್ಸ್ ಮೂವ್ ಆಗುತ್ತೆ. ಅದು ಎಷ್ಟೋ ದೂರ ಮೂವ್ ಆಗುತ್ತೆ. ಎಕ್ಸ್ ಡಿಸ್ಟೆನ್ಸ್ ಅಂದ್ಕೊಳ್ಳೋಣ ನಾವು. ಅದು ಡಿಸ್ಪ್ಲೇಸ್ಮೆಂಟ್ ಎಕ್ಸ್ ಅನ್ನು. ಅವಾಗ ಮೂವ್ ಆದಾಗ ಏನಾಗುತ್ತಾ? ಎಷ್ಟು ಫೋರ್ಸ್ ಆಕ್ಟ್ ಮಾಡಿದೀವಿ ಇಂಟು ಎಷ್ಟು ದೂರ ಚಲಿಸ್ತು ಆ ಡಿಸ್ಪ್ಲೇಸ್ಮೆಂಟ್ ತಗೊಂಡ್ರೆ ನಮ್ಗೇನ್ ಸಿಗ್ತದ? ವರ್ಕ್ ಡನ್ ಸಿಗುತ್ತಾ. ಇಟ್ ಇಸ್ ದ ಡಾಟ್ ಪ್ರಾಡಕ್ಟ್ ಆಫ್ ದ ಫೋರ್ಸ್ ಅಂಡ್ ದ ಡಿಸ್ಪ್ಲೇಸ್ಮೆಂಟ್. Along the direction of the force, opposite to the direction of the force, theta 0 degree, theta 90 degree ಇತ್ತಂದ್ರೆ W is equal to ಏನ್ ಬರುತ್ತಾ? F into X ಬರುತ್ತಾ. ಇಲ್ಲ ಅಂತಂದ್ರೆ W is equal to F minus F into X ಬರುತ್ತೆ. ಇಲ್ಲ ಥೀಟಾ 0 ಇಲ್ಲ, ಥೀಟಾ ಸರ್ಟನ್ ಆಂಗಲ್ ಇದೆ ಅಂದ್ರೆ W is equal to ಏನ್ ಬರುತ್ತಾ? F X cos theta ಅಂತ ಬರುತ್ತಾ. ಡಿಸ್ಪ್ಲೇಸ್ಮೆಂಟ್ X ಅರ ತಗೊಳ್ರಿ, S ಅರ ತಗೊಳ್ರಿ. ಅಂದ್ರೆ ಏನಾಗುತ್ತಾ? Once the particle or a body move from one point to another point, there is a work done. That work done is measured by the Fx cos theta. F cos theta component of the force, X is the displacement. Or you say to be X cos theta is the projection of the displacement along the direction of the force.
ಇವೆಲ್ಲ ವರ್ಕ್ ಡನ್ ಅಂತ ಹೇಳಿ ನಾವು ಪ್ರೀವಿಯಸ್ ಫಸ್ಟ್ ಇಯರ್ ದೊಳಗೆ ಸ್ಟಡಿ ಮಾಡೀವಿ. ಒನ್ಸ್ ಅಗೇನ್ ಐ ರಿಪೀಟ್, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಒಂದು ಪಾರ್ಟಿಕಲ್ ಮೂವ್ ಆತು ಅಂದ್ರ, ಒಂದು ಬಾಡಿ ಮೂವ್ ಆತು ಅಂದ್ರ ಅದ್ರೊಳಗ ವರ್ಕ್ ಡನ್ ಇರುತ್ತೆ. ಸರಿ, ಇವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರೋನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೆಜರ್ ಮಾಡೋದು ಈ ವರ್ಕ್ ಡನ್ ಇಂದ ಮೆಜರ್ ಮಾಡ್ತಾನೆ. ಏನ್ ಮಾಡ್ತೇವೆ? ವರ್ಕ್ ಡನ್ ಇಂದ ಮೆಜರ್ ಮಾಡ್ತೇವೆ. ಪಾಯಿಂಟ್ ಏನದ ಚಾರ್ಜ್ ಮೂವ್ ಆದ್ರೆ ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಮೂವ್ ಆದಾಗ ಅಲ್ಲಿ ವರ್ಕ್ ಡನ್ ಬರ್ತಾ ಆ ವರ್ಕ್ ಡನ್ ಇಂದ ಮೆಜರ್ ಮಾಡ್ತೇವೆ. ಹಾಗಾದ್ರೆ ಯಾವ ರೀತಿ? ಈಗ ಎಲ್ಲೋ ಚಾರ್ಜ್ ಎಲ್ಲೋ ಇರುತ್ತ. ದಟ್ ಚಾರ್ಜ್ ಇಸ್ ಮೂವ್ ಫ್ರಮ್ ಇನ್ಫಿನಿಟಿ ಡಿಸ್ಟೆನ್ಸ್ ಟು ದಿಸ್ ಪಾಯಿಂಟ್ or from this point to this. Okay, from infinity distance to this point. The amount of work done in the moving charge is W. Now moving charge is Q. Now amount of work done divided by charge, it gives the electric potential at this point. ನಾವು ಚಾರ್ಜ್ ಅನ್ನ ಒಂದು ಯಾವುದೋ ಪಾಯಿಂಟ್ ಇಂದ ಈ ಪಾಯಿಂಟ್ ಮೂವ್ ಮಾಡ್ತೇವೆ. ಈ ಪಾಯಿಂಟ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಮೂವ್ ಮಾಡ್ತೇವೆ. ಅವಾಗ ಅದ್ರೊಳಗೆ ವರ್ಕ್ ಡನ್ ಆಗುತ್ತೆ. ಆ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಮಾಡಿದ್ರೆ ನಮ್ಗೆ ಪೊಟೆನ್ಷಿಯಲ್ ಸಿಗುತ್ತೆ. ಅದು ಆಕ್ಸಲರೇಷನ್ ಆಗದನೆ when a charge is moved from infinity distance to the point against the electric field without acceleration. Acceleration ಇರಬಾರ್ದು. ಅದ್ರಾಗ acceleration ಇರಬಾರ್ದು ಅಂದ್ರೆ ಎಫ್ ಎಕ್ಸ್ಟರ್ನಲ್ ಫೋರ್ಸ್ ಎಷ್ಟು ಇರುತ್ತೋ ಆ ಪಾಯಿಂಟ್ ಒಳಗೆ ಎಲೆಕ್ಟ್ರಿಕ್ ಫೋರ್ಸ್ ಅಷ್ಟೇ ಇರಬೇಕು. ಅಂದ್ರೆ ಎಫ್ ನೆಟ್ 0 ಇರಬೇಕು. ಹಿಂಗೆ ನಾವು ಮೂವ್ ಮಾಡೋದು ಹಿಂಗೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್, ನಾವು ಚಾರ್ಜ್ ಮೂವ್ ಮಾಡೋ ಫೋರ್ಸ್, ಇವೆರಡು ಫೋರ್ಸ್ ಏನಿರ್ಬೇಕು? ಈಕ್ವಲ್ ಇರಬೇಕು. ಈಕ್ವಲ್ ಇದ್ದಾಗ ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ, ಆಕ್ಸಲರೇಷನ್ 0 ಇರ್ತದೆ. ನೆಟ್ ಫೋರ್ಸ್ 0 ಇದ್ರೆ ಅದಕ್ಕೆ ಎಫ್ ನೆಟ್ ಏನಿರ್ಬೇಕು? 0 ಇರಬೇಕು. ನಾವು ಕಮ್ ಟು ದ ಪಾಯಿಂಟ್. ನಾವು ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡ್ ಬೈ ಕ್ಯೂ. ಸರಿ ಆಯ್ತು. ಕ್ಯೂ ಏನಾದರೂ 1 ಕೂಲಾಂಬ್ ಆಗಿದ್ದಾರೆ ಅಂದ್ರೆ ಯೂನಿಟ್ ಪಾಸಿಟಿವ್ ಚಾರ್ಜ್ ಆಗಿದ್ದಾರೆ, ಪಿ ಏನಾಗುತ್ತೆ? ಡಬ್ಲ್ಯೂ ಗೆ ಸಮ ಇರುತ್ತೆ. ಅಂದ್ರೆ ಹೇಗೆ ಡೆಫಿನಿಷನ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನಿಷನ್ ಹೇಗೆ? The electric potential at a point is defined as the amount of work done in a unit positive charge when it is bringing from infinity distance to the point, against the electric field without acceleration. This is called electric potential. Once again I repeat, the electric potential at a point is defined as the amount of work done in a unit positive charge when it is bringing from infinity distance to the point against the electric field without acceleration. This is called electric potential. Now, unit of electric potential. What is the SI unit of electric potential? The SI unit of electric potential is that is said to be volt. Volt is the SI unit of the electric potential. You define 1 volt. If Q is equal to 1 coulomb, ಅಂದ್ರೆ ಚಾರ್ಜ್ ತಗೊಂಡಿರೋದು 1 coulomb. Amount of work done in the moving charge is 1 joule. ಅದರ ವರ್ಕ್ ಡನ್ ಎಷ್ಟಾಯ್ತು? 1 joule. At that time, P is equal to 1 joule divided by 1 coulomb. This is joule per coulomb. 1 joule per coulomb is equal to 1 volt. The electric potential at a point is said to be 1 volt if 1 joule amount of work done in 1 coulomb charge when it is bringing from infinity distance to the point against the electric field without acceleration. This is called 1 volt. Once again I repeat the definition. The electric potential at a point is said to be 1 volt if 1 joule amount of work done in a unit positive charge when it is bringing from infinity distance to the point against the electric field without acceleration. Without acceleration word is very, very important. This is about the electric potential. Then you come to the electric potential difference. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದ್ದೇ ಇರುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಫೋರ್ಸ್ ಇರುತ್ತೆ. ಎಲೆಕ್ಟ್ರಿಕ್ ಫೋರ್ಸ್, ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಲ್ಲ ಒಂದೇ ಕಡೆ ಇರುತ್ತೆ. ನಾವು ಮೆಜರ್ ಮಾಡೋ ರೀತಿ ಬೇರೆ ಬೇರೆ ಇರ್ತದೆ ಅಷ್ಟೇ. Now this is a group of charge. ಇವೆಲ್ಲ ಗ್ರೂಪ್ ಆಫ್ ಚಾರ್ಜ್. There is the electric field. Around this group of charge there is the electric field. In that electric field there are 2 points. One is P, another one is R. ಅವು 2 points P ಮತ್ತು R. Yes. ಈಗ ನಾವೇನ್ ಮಾಡೋಣ? The charge is moved from point R to point P in whatever the direction. Either in this path, either in this path, either in this path, either in this path, either in this path.
Everywhere the work done is same. W1 is equal to W2 is equal to W3 is equal to W4 is equal to W5. Why? Because electric force is conservative force. Work done independent of the path. The electric force is, electrostatic force is conservative force, because when the charge is moved from one point to another point in the electric field, it is independent of the path followed by the charge. ಯಾವ direction, ಯಾವ path ನೇಗಳ ತಗೊಂಬರಿ, work done ಏನಿರುತ್ತೆ same ಬರುತ್ತೆ. Fine, okay. There are 2 points. ನೀ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಈ ಪಾಯಿಂಟ್ ಚಾರ್ಜ್ ತಗೊಂಡು ಬಂದ್ರೆ ಈ ಪೊಟೆನ್ಶಿಯಲ್ ಸಿಗುತ್ತಾ. ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಈ ಪಾಯಿಂಟ್ ಚಾರ್ಜ್ ತಗೊಂಡ್ಬಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಸಿಗುತ್ತಾ. ಡೆಫಿನೆಟ್ ಆಗಿ ಇಲ್ಲಿ ವರ್ಕ್ ಡನ್ ಹೆಚ್ಚಾಗುತ್ತೆ. ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಈ ಕಡೆ ಬಂದ್ರೆ ಇಲ್ಲಿ ವರ್ಕ್ ಡನ್ ಹೆಚ್ಚಾಗುತ್ತೆ. ಇನ್ಫಿನಿಟಿ ಡಿಸ್ಟೆನ್ಸ್ ಇಲ್ಲಿ ಬಂದ್ರೆ ವರ್ಕ್ ಡನ್ ಕಡಿಮೆ ಆಗುತ್ತೆ. ಇಲ್ಲಿ ವರ್ಕ್ ಡನ್ ಕಡಿಮೆ ಆಗುತ್ತಾ, ಇಲ್ಲಿ ವರ್ಕ್ ಡನ್ ಹೆಚ್ಚಾಗುತ್ತಾ ಅಂದ್ರೆ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ Vp, ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ Pr. ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ at P is greater than electric potential R ಇದ್ದೇ ಇರುತ್ತೆ. ಅಂದ್ರೆ ಅವಾಗ ಅಲ್ಲಿ ಏನಿರುತ್ತೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಆಟೋಮೆಟಿಕಲಿ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಎಕ್ಸ್ ಅನ್ನೋ ಒಂದು ಗರ್ಲ್, ಆಮೇಲೆ ವೈ ಅನ್ನೋದು ಇನ್ನೊಂದು ಗರ್ಲ್, ಓಕೆ, ಅಥವಾ ಸ್ಟೂಡೆಂಟ್, ಓಕೆ. ಡೆಫಿನೆಟ್ಲಿ ಯು ಸಿ ದಿಸ್, ದರ್ ಇಸ್ ನಾವು ಹೈಟ್ ಎಲ್ಲಿಂದ ಮೆಜರ್ ಮಾಡ್ತೀವಿ, ಗ್ರೌಂಡ್ ನಿಂದ ಮೆಜರ್ ಮಾಡ್ತೀವಿ. ಈ ಹೈಟ್ ಮೆಜರ್ ಮಾಡಿದಾಗ ಇವ್ರ ಹೈಟ್ ಜಾಸ್ತಿ ಐತಿ, ಇವ್ರ ಹೈಟ್ ಕಡಿಮೆ ಐತಿ, ಇಲ್ಲಿ ಪೊಟೆನ್ಶಿಯಲ್ ಜಾಸ್ತಿ ಐತಿ, ಇಲ್ಲಿ ಪೊಟೆನ್ಶಿಯಲ್ ಕಡಿಮೆ ಐತಿ. ಹೈಟ್ ಡಿಫರೆನ್ಸ್ ಏನಿರ್ತತಿ, ಹೈಟ್ ಡಿಫರೆನ್ಸ್ ಇದ್ದೇ ಇರ್ತತಿ. ಹಂಗ ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ಓಕೆ, ಇದೆ ಪೊಟೆನ್ಶಿಯಲ್. ಇಲ್ಲಿ ಪೊಟೆನ್ಶಿಯಲ್ ಅದ, ಇಲ್ಲಿ ಪೊಟೆನ್ಶಿಯಲ್ ಅದ, ಇಲ್ಲಿ ಪೊಟೆನ್ಶಿಯಲ್ ಹೆಚ್ಚದ, ಇಲ್ಲಿ ಪೊಟೆನ್ಶಿಯಲ್ ಕಡಿಮೆ ಅದ. ಡೆಫಿನೆಟ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ. ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಹೆಂಗ್ ಮೆಜರ್ ಮಾಡ್ತಾರೆ? ಹೌ ಯು ಡಿಫೈನ್ ದಿಸ್ ಒನ್? Now there are 2 points in the electric field. The potential at point P is Vp, at potential R is Pr. When it is moved from, when a charge moves from R to P, what is the work done? Wpr. Or you said about Wrp. In your notes, Rp is there. No problem. Wpr. Now potential difference in the potential. It is measured by the amount of work done when it is moved from this point to this point divided by this charge. Suppose Q ಏನಾದರೂ 1 ಕೂಲಂಬ್ ಇದ್ರೆ, Q is equal to 1 ಕೂಲಂಬ್ ಇದ್ರೆ, ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾಗಿರುತ್ತದೆ, ವರ್ಕ್ ಡನ್ ಗೆ ಸಮ ಇರುತ್ತದೆ, Vpr. Now we define this one. The electric potential difference between the 2 points in the electric field. The electric potential difference between the 2 points in the electric field is defined as the amount of work done in a unit positive charge when bringing from one point to the another point against the electric field without acceleration is called potential difference between the 2 points. Once again I repeat, the potential difference between the 2 points in the... Good morning, my dear students. Now I am going to explain now the electric potential. Now what is the electric potential? In the previous chapter, that is said to be first chapter, already you know about the concept that is a charge. Charge is the basic property of matter, which it attracts its different kind, repels its own kind. That is actually definition of the charge. Then it produces the force. It means one charge ಇದೆ, ಇನ್ನೊಂದು ಚಾರ್ಜ್ ಹತ್ರ ಬಂದಾಗ, that is the, it produces the force, or it said to create the force. That force is measured by using Coulomb's law. F is equal to K into Q1 into Q2 divided by R square. In SI system, in air medium, the charges are in air medium at that time. That constant is 1 by 4 pi epsilon naught. That is 1 by 4 pi epsilon naught. Then there is a field. Electric field is also measured in a different method. It is measured by the ratio of the force to the charge. Already you know this one. ಎಲ್ಲಿ ಚಾರ್ಜ್ ಇರುತ್ತಾ ಅಲ್ಲಿ ಇನ್ನೊಂದು ಚಾರ್ಜ್ ಬಂದಾಗ ಇಲ್ಲಿ ಫೋರ್ಸ್ ಇರುತ್ತೆ. ಎಲ್ಲಿ ಚಾರ್ಜ್ ಫೋರ್ಸ್ ಇರುತ್ತೆ ಆಟೋಮೆಟಿಕಲಿ ಫೀಲ್ಡ್ ಇರುತ್ತೆ. ಎಲ್ಲಿ ಚಾರ್ಜ್ ಫೋರ್ಸ್ ಫೀಲ್ಡ್ ಇರುತ್ತೆ ಆಟೋಮೆಟಿಕಲಿ ಅಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಶಿಯಲ್ ಇರುತ್ತೆ. Now you know that in the previous year, that is the first year, work energy chapter. In work energy chapter, you know about the definition of the work.
Now the charge or particle, any particle or any body, it is moved from one point to the another point by the force. At that time the work is done in a moving particle or you say the body. That work done is measured by the dot product of the force and the displacement. Vector F into vector x. Now it is Fx cos theta. ಅಂದ್ರೆ ವರ್ಕ್ ಡನ್ ಮತ್ತು ಫೋರ್ಸ್ ವರ್ಕ್ ಡನ್ ಎರಡು ಇನ್ಕ್ಲೈನ್ಡ್ ಆಂಗಲ್ ಥೀಟಾ ಇದ್ದಾಗ ನಾವು ಈ ತರ ಮೆಜರ್ ಮಾಡ್ತೇವೆ. ಇಫ್ ಥೀಟಾ 0 ಇತ್ತು W is equal to F into x. ಥೀಟಾ 180 ಡಿಗ್ರಿ ಇತ್ತು W is equal to minus Fx. Already you know this one in previous year. ಅಂದ್ರೆ ಪಾರ್ಟಿಕಲ್ ಆಗಲಿ ಚಾರ್ಜ್ ಆಗಲಿ ಬಾಡಿ ಆಗಲಿ ಮೂವ್ ಆದ್ರೆ ಅದರಲ್ಲಿ ವರ್ಕ್ ಡನ್ ಆಗುತ್ತಾ. ಅಂದ್ರೆ ಚಾರ್ಜ್ ಮೂವ್ ಆದ್ರೆ ವರ್ಕ್ ಡನ್ ಆಗುತ್ತಾ. ಇಲ್ಲಿ ಚಾರ್ಜ್ ಅದ, ಆಲ್ರೆಡಿ ಒಂದು ಚಾರ್ಜ್ ಅದ, ಸೋರ್ಸ್ ಚಾರ್ಜ್ ಅದ. ಈ ಚಾರ್ಜ್ ಆದ್ಮೇಲೆ ಇಲ್ಲಿ ಎರಡು ಪಾಯಿಂಟ್ಸ್ ಅದಾವ, ಪಿ ಅಂಡ್ ಆರ್ ಅಂತ ಹೇಳಿ ಎರಡು ಪಾಯಿಂಟ್ಸ್ ನೋಡಿದ್ದೀನಿ. ಇಲ್ಲೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ನೋಟ್ ದಟ್ ಚಾರ್ಜ್ ಇಸ್ ಮೂವ್ ಫ್ರಮ್ ಇನ್ಫಿನಿಟಿ ಡಿಸ್ಟೆನ್ಸ್ ದ ಪಾಯಿಂಟ್, ಇನ್ಫಿನಿಟಿ ಡಿಸ್ಟೆನ್ಸ್ ದ ಪಾಯಿಂಟ್. ಅದು ಮೂವ್ ಮಾಡ್ಕೊಂತ ಬಂದ್ರೆ ಅವಾಗ ಆಟೋಮೆಟಿಕಲಿ ವರ್ಕ್ ಡನ್ ಆಗುತ್ತೆ. ಯಾವಾಗ ಮೂವ್ ಮಾಡ್ತೀರಿ ಅದರೊಳಗೆ ವರ್ಕ್ ಡನ್ ಆಗುತ್ತಾ, ಬಟ್ ವಿದೌಟ್ ಆಕ್ಸಲರೇಷನ್. ಬಾಡಿ ಪಾರ್ಟಿಕಲ್, ಚಾರ್ಜ್ ಪಾರ್ಟಿಕಲ್ ಅನ್ನ ಮೂವ್ ಮಾಡಬೇಕ, ಅದರೊಳಗೆ ವರ್ಕ್ ಡನ್ ಆಗುತ್ತೆ, ಆದ್ರೆ ಆಕ್ಸಲರೇಷನ್ ಇರಬಾರ್ದು ಅದರಲ್ಲಿ. When the charge is moved from infinity distance to the point against the electric field without acceleration, at that time work done in the moving charge is W, and whatever the charge is you set to be Q. W divided by Q, it gives the electric potential. ನಾನು ಚಾರ್ಜ್ ಎಲ್ಲೋ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಪಾಯಿಂಟ್ ಪಿ ವರೆಗೆ ತಗೊಂಡು ಬರ್ತಾನೆ ಅಂದ್ರೆ ಅದರ ವರ್ಕ್ ಡನ್ ಆಗುತ್ತೆ. ಆಮೇಲೆ ಡಿವೈಡೆಡ್ ಬೈ ಚಾರ್ಜ್ ಮಾಡಿದ್ರೆ ರೇಷಿಯೋ ತೆಗೆದು ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸಿಗುತ್ತೆ. ಅಂದ್ರೆ ಇದರ ಅರ್ಥ ಆಕ್ಸಲರೇಷನ್ 0 ಆದ್ರೆ ಅರ್ಥ ಎಕ್ಸ್ಟರ್ನಲ್ ಫೋರ್ಸ್ ನ ಎಷ್ಟು ಆಕ್ಟ್ ಮಾಡ್ತೀವೋ ಎಲೆಕ್ಟ್ರಿಕ್ ಫೋರ್ಸ್ ಅಷ್ಟೇ ಇರಬೇಕು. ಇದು ಎಕ್ಸ್ಟರ್ನಲ್ ಫೋರ್ಸ್, ಇದು ಎಲೆಕ್ಟ್ರಿಕ್ ಫೋರ್ಸ್. ಏನಿರ್ಬೇಕು, ಅಪೋಸಿಟ್ ಡೈರೆಕ್ಷನ್ ಇರ್ತದ, ಓಕೆ, ಬಟ್ ಈಕ್ವಲ್ ಇರಬೇಕು. ಅಂದ್ರೆ ನೆಟ್ ಫೋರ್ಸ್ ಏನಿರ್ಬೇಕು, 0 ಇರಬೇಕು at any point. Now how you define the electric potential at this point? The electric potential at a point is defined as the amount of work done in a unit positive charge when it is bringing from infinity distance to the point against the electric field without acceleration. This is said to be electric potential. What is the SI unit of electric potential? SI unit of electric potential is volt. ಇವಾಗಿಲ್ಲ Q1 ಕೂಲಂಬ್ ಇತ್ತು, V ಏನಾಗುತ್ತೆ, W ಆಗುತ್ತೆ. ಅಂದ್ರೆ ವರ್ಕ್ ಡನ್ ಪೊಟೆನ್ಷಿಯಲ್ಗೆ ಸಮ ಆಗುತ್ತೆ. ಅದಕ್ಕೆ ನಾವೇನಂತೇವೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ at a point is defined as the amount of work done in the unit positive charge when bringing from infinity distance to the point against the electric field. SI unit of electric potential is volt. Now, how you define 1 volt? Q1 ಕೂಲಂಬ್ ಇದ್ದು W 1 ಜೌಲ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ V ಏನಾಗಿರ್ತದ, 1 ವೋಲ್ಟ್ ಆಗಿರ್ತದೆ. ಅಂದ್ರೆ W 1 ಜೌಲ್, ಇದು 1 ಕೂಲಂಬ್, 1 ಜೌಲ್ ಪರ್ ಕೂಲಂಬ್, ಜೌಲ್ ಪರ್ ಕೂಲಂಬ್ ಈಕ್ವಲೆಂಟ್ ಯೂನಿಟ್ ಏನು, ವೋಲ್ಟ್. This is said to be volt. How you define 1 volt? The electric potential at a point is said to be 1 volt if 1 joule amount of work done in 1 coulomb charge, or is said to be unit charge, when bringing from infinity distance to the point against the electric field without acceleration. Once again I repeat, electric potential at a point is said to be 1 volt if 1 joule amount of work done in 1 coulomb charge when it is bringing from infinity distance to the point against the electric field. Instead of 1 coulomb, you have to take unit charge. Then you come to the electric potential. In group of charge there, Q1, Q2, Q3. Suppose you take it, this is said to be Q1, Q2, Q3, Q4 and third. Okay, there is group of charge there. Now there is the electric field. There is the electric field. There are 2 points, P and Q are the 2 points in the electric field. At that time, charge move from one point to the another point, either in this path, either in this path, either in this path, either in this path, either in this path. Wherever you take, the work done is same. W1 equal to W2 is equal to W4 is equal to W5. Suppose the charge is moved from infinity distance to this point for 1 coulomb charge
It gives the electric potential at this point P, at point P. If one coulomb charge is bringing from infinity distance to this point against the electric field, at that time the work done give the electric potential at this point. ಅವಾಗ ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಇಲ್ಲಿಗೆ ಬಂದ್ರೆ ವರ್ಕ್ ಡನ್ ಹೆಚ್ಚಾಗುತ್ತೆ, ಇನ್ಫಿನಿಟಿ ಡಿಸ್ಟೆನ್ಸ್ ಇಂದ ಇಲ್ಲಿ ಬಂದ್ರೆ ವರ್ಕ್ ಡನ್ ಕಡಿಮೆ ಇರುತ್ತೆ. ಅಂದ್ರೆ ಇಲ್ಲಿ ಪೊಟೆನ್ಶಿಯಲ್ ಹೆಚ್ಚಿರುತ್ತೆ, ಇಲ್ಲಿ ಪೊಟೆನ್ಶಿಯಲ್ ಕಡಿಮೆ ಇರುತ್ತೆ. ಯಾವಾಗ ಇಲ್ಲಿ ಪೊಟೆನ್ಶಿಯಲ್ ಬೇರೆ ಬೇರೆ ಇರುತ್ತೆ, ಡಿಫರೆಂಟ್ ಇರುತ್ತೆ, ಡೆಫಿನೆಟ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ ಎಕ್ಸಿಸ್ಟ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್. ದಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇಸ್ Pp minus Vr. Suppose for example, X is the one student, Y is the another student. X height is to the Y height is to the X height is to the Y height is to the. Definitely there is the height difference. Like that, potential one kade ಹೆಚ್ಚದ, one potential ಕಡಿಮೆ ಅದ, there is a potential difference. That potential difference how you measure? ಈಗ ಚಾರ್ಜ್ ಇಲ್ಲಿಂದ ಈ ಪಾಯಿಂಟ್ಗೆ ಮೂವ್ ಮಾಡ್ಕೊಂಡು ಬರೋದು, ಅವಾಗ ವರ್ಕ್ ಡನ್ ಆಗುತ್ತೆ WPR. Work done, it is move. The work done in a moving charge when it is moved from point R to the point P, at that time WPR. WPR divided by charge ಮಾಡಿದ್ರೆ ಏನು ಸಿಗುತ್ತೆ? Potential difference ಸಿಗುತ್ತೆ. Potential difference between the P and R, PPR, that is the delta V, or you said to be dV, whatever you have to take, PP minus VR is equal to W or PR divided by Q. WPR is work done in a charge when it is moved from R to P. Now Q is equal to divided by Q. WPR divided by Q give the electric potential difference. ಇದನ್ನೇ Q 1 coulomb ಇತ್ತು ಅಂದ್ರೆ VPR is equal to WPR. ಅವಾಗ ಏನಾಗುತ್ತೆ? V of PR is equal to WPR. Now we define. The electric potential difference between the 2 points is defined as the amount of work done in a unit positive charge when it is moved from one point to the another point against the electric field without acceleration. Is called electric potential difference between 2 points. Once again repeat. The electric potential difference between the 2 points is defined as the amount of work done in a unit positive charge when it is moved from one point to the another point against the electric field without acceleration. Without acceleration point is very important point. What is the electric potential at infinity distance? It is 0. What is the electric potential at point P? Is not equal to 0. What is the electric potential at point R? Is not equal to 0. Potential difference between the 2 points is not equal to 0. But electric potential at infinity is 0. Then what is the dimension formula of the electric potential? M raised to 1, L raised to 2, T raised to minus 3, A raised to minus 1. How you got? How you got? Now P is equal to, you substitute this one. Yes, the work done divided by charge. Work done, that is M raised to 1, L raised to 1, T raised to minus 2. Yes? No. You come to the point. Now, what is the charge dimension formula? I is equal to Q by T. Q by T. Q is equal to I into T. This is the ampere. This is the time T. You got A raised to minus 1. A raised to minus 1. T raised to minus 2. T raised to 1. T raised to minus 3. L raised to, this work done is L raised to 2. L raised to 2, M raised to 1. M raised to 1, L raised to 2, T raised to minus 3, A raised to minus 1 is dimension formula. Thank you. Good morning, my dear students. Already you know that definition of electric potential. The definition of electric potential. The electric potential at a point is defined as the amount of work done in a unit positive charge when bringing from infinity distance to the point against the electric field without acceleration. Now you obtain the expression for electric potential at a point due to the isolated charge. You derive this one. This derivation for 5 mark. Whatever the diagram is there, you neatly have to draw this one. Very important. And then ask in the examination the question for 5 mark, that is, define electric potential, obtain the expression for electric potential at a point due to a charge or isolated charge. Now see here on board. Now capital letter Q is the charge. The point charge are said to be isolated charge. At point O, there is an electric field. Around the charge there is definitely an electric field.
and P is the point at a distance r from this charge. Then A and B are the 2 points apart at a distance dx in the electric field. Now see, what is electric potential? Electric potential is said to be scalar quantity. It is scalar quantity. There is no direction. But electric field is vector. Electric force is vector. Electric charge is scalar. Electric potential is scalar quantity. Now you obtain the expression, you apply the integration here in the calculus, integral calculus. Now see here, now you obtain the expression for the electric potential at point P. The charge Q, it is the test charge. You know the test charge? The test charge is the very small positive charge. When it is placed in the electric field, it does not affect on the existing electric field. It is the point, that is the test charge. Suppose you say to the charge is placed at this point, A. The force act on that charge when they place at point A, at A, by Coulomb's law, what would take F is equal to 1 upon 4 pi epsilon Q into Q divided by x square. Now if Q is equal to 1 coulomb, what do you got here? F is equal to 1 upon 4 pi epsilon Q divided by x square. Equation ಬರುವ. ಸುಮ್ಮನೆ ಇರಲ್ಲ? ಇಲ್ಲ. ಸುಮ್ಮನೆ ಇರೋಗಿಲ್ಲ. ಏನು ಮಾಡೋದು? ಚಾರ್ಜನ್ನ A ದಿಂದ B ಗೆ ಮೂವ್ ಮಾಡೋದು. ಚಾರ್ಜನ್ನ A ದಿಂದ B ಗೆ ಮೂವ್ ಮಾಡೋದು. ಹೇಗೆ? ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತೆ ಹೇಗೆ? ವಿಥೌಟ್ ಆಕ್ಸಲರೇಷನ್. Now our work done ಆಗುತ್ತೆ. Now work done in a unit charge when move from A to B, A ದಿಂದ B ಗೆ ಎಷ್ಟು ದೂರ ಚಲಿಸ್ತೋ? dx. ಹೇಗೆ ಚಲಿಸ್ತೋ? ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದಿ ಫೋರ್ಸ್. ಎಲೆಕ್ಟ್ರಿಕ್ ಫೋರ್ಸ್ ಹಿಂಗಿದ್ರೆ ನಾವು ಹಿಂಗೆ ಮೂವ್ ಮಾಡ್ತಾ ಅಪೋಸಿಟ್ ಡೈರೆಕ್ಷನ್. Therefore work done is equal to vector F dot vector dx. F dx cos theta, but theta is 180 degree. Why? Because force is in this direction, but charge is moving in opposite direction. Theta cos theta is -1. W is equal to minus F into dx. Now W is equal to minus F is 1 by 4 pi epsilon Q by x square dx. Equation number 2. ಕೆಲವೊಂದು ಬುಕ್ಕಿನಲ್ಲಿ Q is equal to 1 coulomb ಬಿಗಿನಿಂಗ್ ತಗೊಳ್ತಾರ, ಕೆಲವೊಂದು ಬುಕ್ನಲ್ಲಿ ಕೊನೆಗೆ ತಗೊಂತಾರ. ನಾವೇನ್ ಮಾಡಿವಿ? ಬಿಗಿನಿಂಗ್ ತಗೊಂಡು Q equal to 1 coulomb. ಅದು Q 1 ತಗೊಂಡ್ಬಿಟ್ಟಿವಿ ನಾವಲ್ಲಿ. ಬರೀ ಕ್ಯಾಪಿಟಲ್ ಲೆಟರ್ Q. ಸೋರ್ಸ್ ಚಾರ್ಜ್ ಅಷ್ಟೇ ಹೊಡಿತು. ಇದಕ್ಕೆ ನಾವು ಸೋರ್ಸ್ ಚಾರ್ಜ್ ಅಂತಾರೆ, ಇದಕ್ಕೆ ಟೆಸ್ಟ್ ಚಾರ್ಜ್ ಅಂತಾರೆ. ಓಕೆ, ಇದು ಇಲ್ಲಿಂದ ಇಲ್ಲಿ ಬರ್ಲಿಕ್ಕೆ ಇದು ವರ್ಕ್ ಡನ್. ಹಾಗಾದ್ರೆ ಇನ್ಫಿನಿಟಿ ಡಿಸ್ಟೆನ್ಸ್ ನಿಂದ ಇನ್ಫಿನಿಟಿಯಿಂದ ಆರ್ ವರೆಗೆ ಬರುವಾಗ ಎಷ್ಟು ವರ್ಕ್ ಡನ್? The total work done when charge move from x equal to infinity to x is equal to r. At that time, you W is equal to integration of r. Now integration apply ಮಾಡ್ತಾರೆ. Instead of summation ಬೇರೆ, integration ಬೇರೆ. summation ಇದ್ದ ಹಾಗೆಯೇ ಅನ್ನಬಹುದು, ಆದ್ರೆ ಕರೆಕ್ಟ್ ಹಾಗೆ ಅಲ್ಲ. ಅದು ಹೇಳೋಣ ನೆಕ್ಸ್ಟ್ ಕ್ಲಾಸ್ ಇದ್ದಾಗ. ಇದ್ರ ಬಗ್ಗೆ ನಾವು ಎಕ್ಸ್ಪ್ಲೈನ್ ಮಾಡೋಣ. ಲಿಮಿಟೆಡ್ ಟೈಮ್ is there. Integration or infinity to r dw infinity to r. Now you substitute minus 1 by 4 pi epsilon Q by x square dx. Minus Q by 4 pi epsilon ಇಂಟಗ್ರೇಷನ್ ಆಗಲಿ ಲಿಮಿಟ್ ಆಗಲಿ ಡಿಫರೆನ್ಸಿಯೇಷನ್ ಆಗಲಿ ಇದಕ್ಕೆ ಅಪ್ಲೈ ಮಾಡ್ತೀವಿ ವೇರಿಯೇಬಲ್ಗೆ. ವೇರಿಯೇಬಲ್ ಯಾವ್ದಿಲ್ಲ? ಡಿಸ್ಟೆನ್ಸ್. ಅದಕ್ಕೆ ಡಿಸ್ಟೆನ್ಸ್ ಎಷ್ಟು ತಗೊಂಡ್ವಿ? ಚಾರ್ಜ್ ವೇರಿಯೇಬಲ್ ಅಲ್ಲ, ಫಿಕ್ಸ್. ಅದು ಫಿಕ್ಸ್. W is equal to minus Q by 4 pi epsilon integration over infinity to r x raised to 1 by x raised to x square x raised to minus 2 dx. Now integral formula is there. What is that integral formula? Integration over x raised to n dx is equal to x raised to n plus 1 divided by n plus 1. ಲಿಮಿಟ್ ಇದ್ರೆ ಲಿಮಿಟ್ ಹಾಕೋಬೇಕು. ಲಿಮಿಟ್ ಇಲ್ಲ, ಇಲ್ಲಿ ಲಿಮಿಟ್ ಇದೆ. ಡೆಫಿನೆಟ್ ಇಂಟೆಗ್ರಲ್, ಇದು ಇಂಡೆಫಿನೆಟ್ ಇಂಟೆಗ್ರಲ್. ಎ ಬಿ ಹಾಕೊಂಡ್ರೆ ಡೆಫಿನೆಟ್ ಇಂಟೆಗ್ರಲ್. ಅವಾಗ ಇಲ್ಲೇನ್ ಬರುತ್ತಾ? ಇದು ಎ ಬಿ ಲಿಮಿಟ್ ಅಪ್ಲೈ ಮಾಡಬೇಕಾಗುತ್ತೆ. W is equal to minus Q by 4 pi epsilon Q n ಇದ್ದಲ್ಲೇ ಏನದ? -2 ಅದ. -2 plus 1 divided by -2 plus 1 upper limit or lower limit infinity. Now W is equal to minus Q divided by 4 pi epsilon x raised to minus 1
ಆಯ್ತು, ಇದು -1 ಆಯ್ತು. ಅಪ್ಪರ್ ಲಿಮಿಟ್ ಆರ್ ಲೋವರ್ ಲಿಮಿಟ್ ಇನ್ಫಿನಿಟಿ. ಸರಿ, W is equal to -q/4πε0 ಹಾಗೆ ಇಟ್ಕೊಳ್ಳಿ. ಇದು ಮೈನಸ್ ಇಲ್ಲಿ ಬರಲಿ, ಇದು ಮತ್ತೆ 1/x r ಅಪ್ಪರ್ ಲಿಮಿಟ್ ಆರ್ ಲೋವರ್ ಲಿಮಿಟ್ ಇನ್ಫಿನಿಟಿ. W is equal to q/4πε0 ಇಲ್ಲಿ ಮೈನಸ್ ಹೊರಗಡೆ ಬಂದ್ಬಿಟ್ರೆ ಇದು ಏನಾಗ್ಬಿಡ್ತು, ಇಲ್ಲೇ ಪ್ಲಸ್ ಆಗಿಬಿಡ್ತು. q/4πε0 1/x ಅಪ್ಪರ್ ಲಿಮಿಟ್ ಆರ್ ಲೋವರ್ ಲಿಮಿಟ್ ಇನ್ಫಿನಿಟಿ. ಎಲ್ಲಿ ವೇರಿಯಬಲ್ ಇರುತ್ತೆ ಇಂಟಗ್ರೇಷನ್ ಒಳಗ ಮೊದಲು ಅಪ್ಪರ್ ಲಿಮಿಟ್ ತಗೋಬೇಕು, ಮೈನಸ್ ಆಮೇಲೆ ಲೋವರ್ ಲಿಮಿಟ್ ಹಾಕೋಬೇಕು. ಎಸ್ q/4πε0 ಇಂಟು ಬ್ರಾಕೆಟ್ ಮೊದಲ ಅಪ್ಪರ್ ಲಿಮಿಟ್ ಆರ್ ಆಮೇಲೆ ಮೈನಸ್ ಇದು ಲೋವರ್ ಲಿಮಿಟ್. ಹೀಗೆ ಇವಾಗ ಏನಾಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ. 1/infinity becomes 0. W is equal to q/4πε0 1/r minus 0. Now W is equal to 1/4πε0 q/r equation number 3. Now 1 ಕೂಲಂಬ್ ತಗೊಂಡಿದ್ವಲ್ಲ, ಇಲ್ಲಿ 1 ಕೂಲಂಬ್ ತಗೊಂಡಿದ್ದಕ್ಕೆ ವರ್ಕ್ ಡನ್ ಪೊಟೆನ್ಶಿಯಲ್ ಸಮ ಇರುತ್ತೆ. ಅದಕ್ಕೆ ಡೆಫಿನೇಷನ್ ಹೇಳ್ತೀವಿ ನಾವು, ಏನ್ ಹೇಳ್ತೀವಿ, the electric potential at a point is defined as the amount of work done in unit positive charge 1 coulomb charge when it is bringing from infinity distance to the point against the electric field. It is called electric potential. Q 1 coulomb ಇದ್ದಾಗ work done potential ಸಮ. Therefore potential is equal to 1/4πε0 q/r equation number what you say 4. This is the expression for electric potential at a point P due to this charge at a distance r. How it is related with the charge? It is proportional to q. How it is related to the distance? 1/r. Sorry, electric potential proportional to V. Electric potential is inversely proportional to R. But you know electric field. In electric field is proportional to Q is inversely proportional to square of the distance. But here inversely proportional to distance of the point. Now related like this. Okay. Once again, one point you see here. Suppose charge positive ಇದ್ರೆ potential ಏನಿರುತ್ತೆ, positive ಇರುತ್ತೆ. ಇಲ್ಲಿ positive charge, positive potential. ಚಾರ್ಜ್ ನೆಗೆಟಿವ್ ಇದ್ರೆ ಪೊಟೆನ್ಶಿಯಲ್ ಏನಿರುತ್ತೆ, ನೆಗೆಟಿವ್ ಇರುತ್ತೆ. ಅವಾಗ ನಾವು ಹೀಗೂ ಡಿಫೈನ್ ಮಾಡ್ತೇವೆ. ಯಾವಾಗ ಪಾಸಿಟಿವ್ ಇರುತ್ತೆ, ಇಫ್ ದ ವರ್ಕ್ ಡನ್ ಇನ್ ಅ ಮೂವಿಂಗ್ ಚಾರ್ಜ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅಂದ್ರೆ ಟೆಸ್ಟ್ ಚಾರ್ಜ್ ಯಾವಾಗಲೂ ಪಾಸಿಟಿವ್ ತಗೊಳ್ತೇವೆ, ಇಲ್ಲಿ ಪಾಸಿಟಿವ್ ಇರ್ತತಿ ಅಂತಂದ್ರೆ ನೀನಾಗಿ ಹಿಡಿದುಕೊಂಡು ಬರ್ಬೇಕು, ರಿಪೇಲ್ ಮಾಡ್ತಿರ್ತದ. ಅಂದ್ರೆ ವರ್ಕ್ ಡನ್ ಅಗೇನ್ಸ್ಟ್ ದ ಫೀಲ್ಡ್. ಸಪೋಸ್ ಈ ಚಾರ್ಜ್ ಏನಾದ್ರೂ ನೆಗೆಟಿವ್ ತಗೊಂಡ್ಬಿಟ್ರೆ ಏನಾಗುತ್ತೆ, ಟೆಸ್ಟ್ ಚಾರ್ಜ್ ಯಾವಾಗಲೂ ಪಾಸಿಟಿವ್ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ಳುತ್ತೆ. ವರ್ಕ್ ಡನ್ ಬೈ ದ ಚಾರ್ಜ್, ವರ್ಕ್ ಡನ್ ಬೈ ದ ಫೀಲ್ಡ್. ವರ್ಕ್ ಡನ್ ಅಗೇನ್ಸ್ಟ್ ದ ಫೀಲ್ಡ್ ಇದ್ರೆ ಪೊಟೆನ್ಶಿಯಲ್ ಪಾಸಿಟಿವ್, ವರ್ಕ್ ಡನ್ ಬೈ ದ ಫೀಲ್ಡ್ ಅಂದ್ರೆ ಪೊಟೆನ್ಶಿಯಲ್ ಈಸ್ ನೆಗೆಟಿವ್. ಥ್ಯಾಂಕ್ ಯು.